ಹಲೋ. ಇವತ್ತು ನಾನೊಂದು ಈಸಿಯಾಗಿರೋ ಪಕೋಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇಲ್ಲೊಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಹಾಫ್ ಆನಿಯನ್ ತೊಗೊಂಡಿದ್ದೀನಿ, ಹಾಫ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು. ಈಗ ಬಜ್ಜಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು, ಆಮೇಲೆ ಬ್ರೊಕೊಲಿ ಇದ್ದರೆ ಬ್ರೊಕೊಲಿ ಹಾಕ್ಕೊಳ್ಬೋದು ಇದಕ್ಕೆ, ಮತ್ತು ಬೇಬಿಕಾರ್ನ್ ಇದ್ದರೆ ಬೇಬಿಕಾರ್ನ್ ಹಾಕ್ಕೊಳ್ಬೋದು. ಇಲ್ಲಿ ನಾನೀಗ ಹಾಫ್ ಆನಿಯನ್ನ ಪಕೋಡಕ್ಕೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಕ್ಯಾಪ್ಸಿಕಮ್ನು ಅಷ್ಟೇ, ನಿಮಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ಪೊಟ್ಯಾಟೋನ ಪೀಲ್ ಮಾಡಿ ಸಿಪ್ಪೆ ಎಲ್ಲ ತೆಗಿಬೇಕು. ಯಾಕಂದರೆ ಸಿಪ್ಪೆ ಇದ್ದರೆ ಅದು ಆ ಒಂದು ಫ್ಲೇವರ್ ಸಿಗಲ್ಲ. ಸೊ ಆದಷ್ಟು ಇದು ಸಿಪ್ಪೆ ಇಲ್ಲದೆ ಇರೋದನ್ನು ಟ್ರೈ ಮಾಡಿಕೊಡಿ. ಆಮೇಲೆ ತೊಳೆದು ನಾನಿಲ್ಲಿ ಕಟ್ ಮಾಡ್ತಿದ್ದೀನಲ್ಲ, ಈ ಶೇಪಲ್ಲಿ ಕಟ್ ಮಾಡಿಕೊಡಿ. ಆವಾಗ ಪೊಟ್ಯಾಟೊ ಫ್ಲೇವರ್ ಜಾಸ್ತಿ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರು ಪೊಟ್ಯಾಟೊ ಅಷ್ಟು ಬೇಡ ಅಂದರೆ ತುಂಬ ಯು ಕ್ಯಾನ್ ಅವಾಯ್ಡ್. ಅದ್ರ ಬದಲು ಅದೇ ನಾನು ಹೇಳ್ದಂಗೆ ಬ್ರೊಕೊಲಿ ಹಾಕ್ಕೊಬೋದು, ಬೇಬಿಕಾರ್ನ್ ಹಾಕ್ಕೊಬೋದು, ಇಲ್ಲಾಂದರೆ ಕಾಲಿಫ್ಲವರ್ ಹಾಕ್ಕೊಬೋದು. ಬಟ್ ಇಲ್ಲಿ ಮೇನ್ ಪೊಟ್ಯಾಟೊ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾನು ಮೇನ್ ಇಂಗ್ರೀಡಿಯೆಂಟಾಗಿ ಪೊಟ್ಯಾಟೊ ತೊಗೊಂಡಿದ್ದೆ. ನೀವು ಏನು ಬೇಕೋ ತೊಗೋಬೋದು. ಇಲ್ಲಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಈ ಹಸಿಮೆಣ್ಸಿನ್ಕಾಯಿ ಬದಲು ಎಲ್ಲಿಯಾದರೂ ಇವಾಗ ಬಜ್ಜಿ ಮಾಡಿ 2-3 ಬಜ್ಜಿ ಮೆಣಸಿನ್ಕಾಯಿ ಉಳಿದಿದ್ರೆ ಅದನ್ನು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಇವಾಗ ನಾನು ಇದಕ್ಕೆ ಬೇಸನ್ ಹಾಕ್ಕೊಳ್ತಾ ಇದ್ದೀನಿ, ಕಡಲೆ ಹಿಟ್ಟು. ಇಲ್ಲಿ ಇವಾಗ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಈಕ್ವಲ್ ಪ್ರಪೋರ್ಷನಲ್ಲೇ ನಿಮ್ಮದು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಬೋದು. ನಾನಿಲ್ಲಿ ಇಬ್ರಿಗೆ ಮಾಡುವಷ್ಟು ಮಾಡ್ತಾಯಿದ್ದೀನಿ. ಸೊ ಒಂದು ಮೀಡಿಯಮ್ ಮೀಡಿಯಮ್ ಗ್ಲಾಸಲ್ಲಿ 1 ಕಪ್ ಬೇಸನ್ ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಖಾರದ ಪುಡಿ, ಜೀರಿಗೆ ಹಾಕ್ಕೊಳ್ಳೇಬೇಕು, ಯಾಕಂದರೆ ಆಲೂಗಡ್ಡೆ ಅಲ್ವಾ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಇವಾಗ ಇದನ್ನು ನೀರಿಲ್ಲದೆ ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ಅದು ಉಪ್ಪು ಹಾಕಿ ಆದಮೇಲೆ ನೀರು ಬಿಟ್ಕೊಳ್ಳುತ್ತೆ. ಕ್ಯಾಪ್ಸಿಕಮ್ ಆಗಿರಲಿ, ಆಲೂಗಡ್ಡೆ ಆಗಿರಲಿ, ಆನಿಯನ್ ಆಗಿರಲಿ ಎಲ್ಲನೂ ನೀರು ಬಿಟ್ಕೊಳ್ಳುತ್ತೆ. ನೋಡಿಕೊಂಡು ಫಸ್ಟ್ ಕಲಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪನೇ ನೀರು ಮುಗಿಸ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಹೋಗಬೇಕು. ಅಂದರೆ ನೀಟಾಗಿ ಕಲಿಸ್ಕೋಬೇಕು. ಅಂದರೆ ಅದು ಗಟ್ಟಿ ಪಕೋಡ ಥರ ಹಿಂಗೆ ಬಿಡಿ ಬಿಡಿಯಾಗಿ ಬಿಡಬೇಕು ನಾವು ಎಣ್ಣೆಲಿ. ಅದು ಬಿಟ್ಟು ಬೋಂಡ ಟೈಪ್ ಬಿಡೋಕ್ಕೆ ಹೋದರೆ ಒಳಗಡೆ ಬೇಯಲ್ಲ. ಸೊ ನೋಡಿ ಇಲ್ಲಿ ನಾನು ತುಂಬ ಹಿಟ್ಟನ್ನು ಅದ್ರೊಳಗಡೆ ಮುದ್ದೆ ಆಗೋ ಥರ ಮಾಡಿಲ್ಲ. ಜಸ್ಟ್ ಅದ್ರ ಮೇಲೆ ಕೋಟಿಂಗ್ ಬಂದರೆ ಸಾಕು. ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ನಾನು ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿಕೊಂಡು ಎಣ್ಣೆಗೆ ಬಿಡಿ. ನೋಡಿ, ನಾನು ನೀಟಾಗಿ ಪಕೋಡನ ಬಿಡಿ ಬಿಡಿಯಾಗಿ ಹಾಕೋತಾ ಇದ್ದೀನಿ. ನೀವು ಅಷ್ಟೇ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳೋಕೆ ಟ್ರೈ ಮಾಡಿಕೊಡಿ. ಮುದ್ದೆ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಆ ಕ್ರಿಸ್ಪಿನೆಸ್ ಬರಲ್ಲ. ಅದ್ರ ಬದಲಾಗಿ ಅದು ಒಂಥರ ಅಂಟು ಮತ್ತು ಸ್ವಲ್ಪ ಬೇಯಲ್ಲ ಒಳಗಡೆ. ಸೊ ಆದಷ್ಟು ಬಿಡಿ ಬಿಡಿಯಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ನೊರೆ ಬಂದಿದೆ ಅಂದರೆ ಕಾವು ತುಂಬ ಚೆನ್ನಾಗಾಗಿದೆ ಅಂತ. ಯಾವತ್ತೂ ಅಷ್ಟೇ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಈಗ ಏನೇ ಆಯಿಲ್ ಐಟಮ್ ನೀವು ಡೀಪ್ ಫ್ರೈ ಮಾಡ್ತಿದ್ದೀರಾ ಅಂದರೆ ಕಡಿಮೆ ಉರಿಲಿ ಇಟ್ಕೊಳ್ಬೇಡಿ. ಯಾಕಂದರೆ ಕಡಿಮೆ ಉರಿಲಿ ಇಟ್ಕೊಂಡಿದ್ದ ತಕ್ಷಣ ಏನಾಗುತ್ತೆ ಅಂದರೆ ನೀವು ಏನು ಐಟಮ್ ಹಾಕಿರ್ತೀರ ಎಣ್ಣೆಗೆ, ಅದು ಎಣ್ಣೆ ಕುಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಮೀಡಿಯಮ್ ಉರಿಲಿ, ಇಲ್ಲಾಂದರೆ ಸ್ವಲ್ಪ ಹೈ ಫ್ಲೇಮ್ ಇದ್ದರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬ ಆಯಿಲ್ ಕುಡಿಯುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇವಾಗ ಪಕೋಡ ಆಯಿತು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ಪಕೋಡ. ನಾನಿಲ್ಲಿ ಸೆಕೆಂಡ್ ಟ್ರಿಪ್ಪಿಗೂ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಏನು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಆದಷ್ಟು ಆರ್ಗ್ಯಾನಿಕ್ ಆಯಿಲ್ ಹಾಕ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ಪಾಮ್ ಆಯಿಲೆಲ್ಲ ತಿಂದರೆ ತುಂಬ ಹಾರ್ಟಿಗೆ ಒಳ್ಳೆಯದಲ್ಲ. ಅದಕ್ಕೆ ಆದಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೆ. ನೀವು ನಿಮ್ಮೂರ ಕಡೆ ಏನು ಎಣ್ಣೆ ಸಿಗುತ್ತೆ, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ಹಾಕ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಪಕೋಡದ ರೆಸಿಪಿ.